ಒಂದೆರಡು ವರ್ಷ ಅಲ್ಲ 16 ವರ್ಷಗಳ ಕಾಲ ಹೋರಾಟವನ್ನ ಮಾಡಿತ್ತು. ಅಕ್ರಮವನ್ನ ನಡೆಸಿದವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಕಾನೂನಾತ್ಮಕ ಹೋರಾಟವನ್ನ ನಡೆಸಿತ್ತು. ಸದ್ಯ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟವಾಗಿದೆ ಜನಾರ್ದನ ರೆಡ್ಡಿ ಅವರಿಗೆ. ಈ ಹಿಂದೆ 3 ವರ್ಷ 5 ತಿಂಗಳು ಜೈಲಿನಲ್ಲಿದ್ರು ಜನಾರ್ದನ ರೆಡ್ಡಿ. ಜೈಲು ಶಿಕ್ಷೆ ಹಿನ್ನೆಲೆ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ ರದ್ದಾಗ್ತಾ ಇದೆ. ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಆದ್ರೆ ಈಗ 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿರುವಂತಹ ಕಾರಣಕ್ಕಾಗಿ ನಿಯಮವೇ ಇದೆ. 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ಯಾವುದೇ ಜನಪ್ರತಿನಿಧಿಗೆ ಆದ್ರೆ, ಆತ ಶಾಸಕನೇ ಆಗಿರ್ಲಿ, ಆತ ಸಂಸದನೇ ಆಗಿರ್ಲಿ, ಆತ ತನ್ನ ಆ ಜನಪ್ರತಿನಿಧಿಯ ಸ್ಥಾನ ಏನಿದೆ ಆ ಸ್ಥಾನದಿಂದ ಆತ ಅನರ್ಹನಾಗ್ತಾನೆ. ಈಗ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಶಾಸಕರಾಗಿರಬಹುದು, ಆದ್ರೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಘೋಷಣೆ ಮಾಡಿದೆ. ಅಪರಾಧಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಂತಹ ನಂತರದಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಘೋಷಣೆ ಆಗಿರುವಂತಹ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ, ಗಂಗಾವತಿಯ ಶಾಸಕರಾಗಿದ್ದಾರೆ ಅವರ ಶಾಸಕ ಸ್ಥಾನ ಈಗ ರದ್ದಾಗ್ತಾ ಇದೆ ಕೋರ್ಟ್ನ ಈ ತೀರ್ಪಿನ ಕಾರಣಕ್ಕಾಗಿ. ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ, ಕರ್ನಾಟಕದಲ್ಲಿ ಬಿಎಸ್ವೈ ಅವರ ಸರ್ಕಾರ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿದ್ದಂತಹ ಅಕ್ರಮ ಇದು. ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದೆ ಈ ಓಬಳಾಪುರಂ ಅನ್ನುವಂತಹ ಪ್ರದೇಶ. ಆ ಓಬಳಾಪುರಂ ಬೆಟ್ಟದಲ್ಲಿ ಈ ಅಕ್ರಮ ಅದಿರಿನ ಗಣಿಗಾರಿಕೆ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿತ್ತು. ಶ್ರೀನಿವಾಸ ರೆಡ್ಡಿ ಆ OMC ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ, ಜನಾರ್ದನ ರೆಡ್ಡಿ ಆ ಕಂಪನಿಯ ಮುಖ್ಯಸ್ಥ. ಗಣಿಗಾರಿಕೆ ಮಂಜೂರಾತಿ ವೇಳೆ ಅರಣ್ಯ ಇಲಾಖೆ ಹಾಗೆ ಗಣಿ ಇಲಾಖೆಯಿಂದಾನೂ ಕೂಡ ಅಕ್ರಮ ಆಗಿತ್ತು. ಟಪಾಲ್ ಗಣೇಶ್ ಅವರು ಅದನ್ನ ವಿವರಿಸ್ತಾ ಇದ್ರು. ಅಧಿಕಾರಿಗಳು ಯಾವ ರೀತಿ ಇದರಲ್ಲಿ ಶಾಮೀಲಾದ್ರು, ಯಾವ ರೀತಿ ಇದರಲ್ಲಿ ಸಹಿಯನ್ನ ಹಾಕಿ ಪರ್ಮಿಷನ್ ಅನ್ನ ಕೊಟ್ರು ಅಂತ ಹೇಳಿ ನಿಗದಿಗಿಂತ ಹೆಚ್ಚಿನ ಅದಿರನ್ನ ಅಕ್ರಮವಾಗಿ ತೆಗೆದು ಸಾಗಾಣೆ ಮಾಡಿದಂತಹ ಆರೋಪ ಈ ಕಂಪನಿ ಮೇಲಿತ್ತು, ಜನಾರ್ದನ ರೆಡ್ಡಿ ಅವರ ಮೇಲಿತ್ತು. ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿ ಅದಿರನ್ನ ಲೂಟಿ ಮಾಡಲಾಗಿದೆ ಅನ್ನುವಂಥ ಆರೋಪ ಇತ್ತು. ಟಪಾಲ್ ಗಣೇಶ್ ಅವರು ಅದನ್ನ ವಿವರಿಸ್ತಾ ಇದ್ರು. ಕೋಟಿ ಅದಿರನ್ನ ಲೂಟಿ ಮಾಡಿದ್ರು. ನಷ್ಟವನ್ನ ಮಾಡಿದ್ದು ಇವರು ಬೇರೆ ಯಾರಿಗೂ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ನಷ್ಟವನ್ನ ಮಾಡಿದ್ರು. ಆಗ ಇವರ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ. ತಮ್ಮ ಪ್ರಭಾವದಿಂದ ಜನಾರ್ದನ ರೆಡ್ಡಿ ಅವರು ಬಚಾವಾದ್ರು. ಆ ನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬಹುದಾಗಿತ್ತು, ಆಗ್ಲೂ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸದ್ಯ ಕೋರ್ಟೇ ತೀರ್ಪನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.